ಅಪ್ಪ ಈ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ತಪ್ಪು ಕಣ, ನನಗಿಷ್ಟ ಆಗೋಳೆ. ಅವಳು ನಿಂಗೆ ತಾಯಿ ಸಮಾನ ಕಣ. ನಮ್ಮ ಪ್ರಯತ್ನ ಏನಾದ್ರೂ ಫಲಿಸ್ಲಿಲ್ಲ ಅಂದ್ರೆ ಅವನ್ನ ನನ್ನ ಮೋಹದ ಸಾಗರದಲ್ಲಿ ಬೀಳಿಸ್ಕೊಂಡು ಶೃಂಗಾರದಲ್ಲೇ ಅವನ್ನ ಕೊಂದೇ ಕೊಲ್ತೀನಿ. ಅದು ಆ ಹುಡುಗಿ ಕಣ್ಣಿಗೆ ಕಾಣಿಸೋ ತರ ಮಾಡಿ ಅವಳನ್ನ ನಂಬಿಸಿ ಆ ಮದುವೆನೆ ಕ್ಯಾನ್ಸಲ್ ಮಾಡ್ತೀನಿ. ಮಾವಯ್ಯ, ಓ ಮಾವಯ್ಯ, ಎಲ್ಲಿದ್ಯಾ ನನ್ ಮಾವ? ಧನಲಕ್ಷ್ಮಿ, ನನ್ನ ಮಗನೇ ನಾಟಕ ಆಡ್ತಿದ್ಯಾನೋ? ಇವಾಗ ಧನಲಕ್ಷ್ಮಿ ಮಿಮಿಕ್ರಿ ಮಾಡೋದು ಅವಶ್ಯಕತೆ ಇದೆಯಾ? ಮುಚ್ಚು ಮಾವಯ್ಯ. ಅಯ್ಯೋ ದೇವ್ರೆ, ಅವಳೇ ಬಾ ಮಾವ. ಬಾರಪ್ಪ, ನಮ್ಮ ಮಗು ಕರಿತಾ ಇದೆ. ಏನಾದ್ರೂ ಮಾಡು ಮಚ್ಚ, ಬಂದ್ಬಿಟ್ಲು. ಮಚ್ಚ ರೇ, ಮಚ್ಚ ನಿಂತ್ಕೊಳ್ಳವೇ. ಅಯ್ಯೋ ದೇವ್ರೆ, ಬದುಕೊಂಡೆ. ಮದುವೆ ಮಂಟಪದಲ್ಲಿ ತಾಳಿ ಕಟ್ಬೇಕಾದ್ರೆ ಸತ್ತೋಗ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇವಳು ಬಂದ್ಬಿಟ್ಲು. ಮಹಿ ನೋಡಕ್ಕೂ ಮುಂಚೆ ಇವಳನ್ನ ಕಳಿಸ್ಬಿಡ್ಬೇಕು. ಇಲ್ಲೇ ಇದ್ಕೊಂಡು ನನ್ನ ಅಲಿಸ್ತಿದ್ಯಾ? ನನ್ ಮೇಲೆ ಕೋಪನಾ? ನಿನ್ನ ಕೈ ಮುಗಿತೇನೆ, ನೀನ್ ಕಿರ್ಚ್ಬೇಡವಲ್ಲೇ. ಇಲ್ಲಿ ನೋಡು, ಸದ್ಯಕ್ಕೆ 500 ಇಟ್ಕೊಂಡು ಇಲ್ಲಿಂದ ಹೋಗ್ಬಿಡಲ್ಲ ಪ್ಲೀಸ್. ಅದೇನ್ ಮಾವ ಹಂಗ ಹೇಳ್ತಿದ್ಯಾ? ನಿನ್ ದುಡ್ಡು ಯಾರಿಗ್ ಬೇಕಾಗಿತ್ತು? ನಿನ್ನ ಮದ್ವೆ ಮಾಡ್ಕೊಳಕಲ್ವಾ ನಾನ್ ಬಂದಿದ್ದು. ಏನಿದು ಜಗಳ ಮಾಡ್ತಾಳೆ ಅನ್ಕೊಂಡ್ರೆ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದಾಳೆ. ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾಳೆ. ಪ್ಲಾನು ಇಲ್ಲ, ಪಾಡು ಇಲ್ಲ, ಪಕ್ಕದಲ್ಲೇ ಇದ್ದು ನಿನ್ನ ನೋಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿ ಅರ್ಶನ, ನೀನ್ ಅರ್ಶನ ಹಚ್ಚಿದ್ರೆ ನನ್ನ ಜೀವನನೇ ಮುಗ್ದೋಗ್ಬಿಡುತ್ತೆ. ನೀನ್ ಹೋಗು. ಕಡ್ಡಿ ತರ ಇದ್ದಾಳೆ, ಕಲ್ಬಂಡೆ ತರ ಕದಲಿಲ್ಲ. ಯಾಕೆ? ಕನ್ಸಾ ಡ್ರೀಮಾ? ನಿನ್ನ ಇವಾಗ ತೋರಿಸ್ತೀನಿ ಕಡೆ. ಬಿಟ್ರೆ ನಿಮ್ಗೇನ್ ಸಪರೇಟ್ ಆಗಿ ಹೇಳ್ಬೇಕಾ? ಅಯ್ಯಯ್ಯೋ, ಎಲ್ರು ಹೋಗ್ತಾ ಇದ್ದಾರೆ. ಹೋಗಿ ಹೊರಗಡೆ. ರಾಜ, ರಾಜ ಇವ್ರು ಯಾರು? ಅಪ್ಪಯ್ಯ, ಈ ಅಮ್ಮನೆಲ್ಲ ನೀನ್ ಮಾಡ್ಕೊಳ್ಳೋದು? ಆಹಾ, ಸೆಲೆಕ್ಷನ್ ಸೂಪರ್ ಮಾವ. ನೀವ್ ಯಾರು? ಅಯ್ಯೋಯ್ಯೋಯ್ಯೋ, ಈ ಹುಡ್ಗ ನನ್ ಬಗ್ಗೆ ಏನು ಹೇಳಿಲ್ವಾ? ಅಯ್ಯೋ, ನಿನ್ ಜನ್ಮಕ್ಕೆ ನಿನ್ ಸಂಬಂಧಿಕರ ಬಗ್ಗೆ ಒಂದ್ ಮಾತು ಹೇಳಿಲ್ವಾ? ಅಪ್ಪ, ಏನ್ ಮಗು? ಅವ್ರ ನಿಂಗ್ ಅಳಿಯಾನೇ ಆಗಿದ್ರು, ಇವಾಗ ಇಂತ ದೊಡ್ಡ ಮನೆಯ ವಾರಸ್ದಾರ. ನಿನ್ ಜನ್ಮಕ್ಕೆ ಹಂಗೆ ಹಿಂಗೆ ಅನ್ಬಾರ್ದು, ಅವಮಾನ ಆಗುತ್ತೆ. ಏನೇ ಮಾತಿನ ವರ್ಷ ಬೇರೆ ತರ ಇದೆ. ಅಪ್ಪ ಮಗಳಿಬ್ರಿಗೂ ಸರಿಯಾಗಿ ಬೀಳ್ತವೆ. ಮತ್ತೆ ಸುಮ್ನಿರು. ಹುಡುಗಿಗ್ ನಿನ್ ಬಗ್ಗೆ ಎಲ್ಲ ಹೇಳ ಬೇಡ್ವಾ? ಹುಡುಗಿ ಎಲ್ಲನಾ? ಏನದು? ಹೇಳಿ ಹೇಳಿ. ನನ್ ನಾಚಿಕೆ ಆಗತ್ತೆ. ಪರವಾಗಿಲ್ಲ, ಹೇಳಿ. ಚಿಕ್ಕ ವಯಸ್ಸಿಂದ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ. ಗೋಲಿ ಆಡಿದ್ವಿ, ಪಿಳ್ಳಂಗೋವಿ ಆಡಿದ್ವಿ, ಕಣ್ಣ ಮುಚ್ಚಾಲೆ ಆಡಿದ್ವಿ, ಕೊಂಟೆ ಬಿಲ್ಲೆನೂ ಆಡಿದ್ವಿ. ದೊಡ್ಡವರಾದ ತಕ್ಷಣ ನನ್ ಮಗು ಜೊತೆ ಆಟ ಆಡಿದ ಆಟನೆಲ್ಲ ಬಿಟ್ಬಿಟ್ರಮ್ಮ. ಇಲ್ಲ ಅಂದಿದ್ರೆ ಇವತ್ತಿಗೂ ಅದೇ ಆಟ ನಾಡ್ಕೊಂಡಿರ್ತಿದ್ರು. ಅರೆ ಮಾಮ, ಸಾಕು ನಿಲ್ಸು. ಹೇಳಿ ಡೀಟೇಲ್ ಸಾಕು. ನೀವಿಬ್ರು ಹೊರಡಿ ಇಲ್ಲಿಂದ. ಮದುವೆ ಆಗೋವರೆಗೂ ಇಲ್ಲೇ ಇದ್ರೆ ಏನಂತೆ? ಅದು ಹಾಗಲ್ಲ ಮಹಿ, ಇವಾಗ ಹೋಗಿ ಆಮೇಲೆ ಬರ್ತಾರೆ ಬಿಡು. ಬೇಡ ರಾಜ, ಸಂಬಂಧಿಕರು ಇರೋದೇ ಅದೃಷ್ಟ. ಇವರನ್ನೆಲ್ಲ ದೂರ ಮಾಡ್ಕೊಂಡು ನಾವು ದಿಕ್ಕಿಲ್ದೋರ್ ತರ ಯಾಕಿರ್ಬೇಕು? ಬನ್ನಿ, ಒಳಗೆ ಹೋಗೋಣ. ಕೈಕಾಲು ತೊಳೆಯೋದೆಲ್ಲಮ್ಮ. ಈ ಕಡೆ ಬನ್ನಿ. ಏನು ನೀವು? ಜಗಳ ಬೇಡ, ಇಬ್ರು ಬಚ್ಚಿಟ್ಕೊಳ್ಳಲ್ಲ. ಬಾ ದಡ್ಡ, ನೀನು ದೊಡ್ಡ ಮಗು. ಅಣ್ಣ, ಏನಿದು? ಅಪ್ಪ, ಏನಿದು? ಬಾಬಾ, ನೀವಿಬ್ರು ಇದ್ದೀರಾ ಅಲ್ವಾ? ನಾನು ಒಬ್ಬನೇ ಆಗೋಗಿದ್ದೀನಿ. ಎಲ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಪಾಲಿಸ
ಹಲೋ ಹಲೋ ಬಾವಾ, ಏನೋ ಮಚ್ಚ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ, ಹೇಗಿದ್ಯಾ? ನಿನ್ ದಯೆಯಿಂದ ನಾನು ತುಂಬಾ ಟಾಪ್ ಅಲ್ಲಿದ್ದೀನಿ. ಯಾರಿಂದಲೂ ಮುಟ್ಟಕ್ ಆಗದೆ ಇರೋಷ್ಟು ಟಾಪು. ಯಾಕೆ ಲಾಟ್ರಿ ಹೊಡೆದು ಬಿಡ್ತಾ? ಲಾಟ್ರಿನೂ ಇಲ್ಲ ಏನೂ ಇಲ್ಲ ಕಣೋ. ನಿನ್ನ ಅಜ್ಜಿ ನೀನ್ ಮಾಡಿದಕ್ಕೆಲ್ಲ ಇವಳು ನನ್ನ ಹಿಡ್ಕೊಂಡಿದ್ದಾಳೆ. ಯಾರಲ್ಲೇ? ಇನ್ಯಾರು? ಮೈಸೂರು ಡಾನು ಧನಲಕ್ಷ್ಮಿ. ಏನ್ ಮಾತಾಡ್ತಿದ್ಯಾ ನೀನು? ಧನಲಕ್ಷ್ಮಿ ಅಲ್ಲಿರೋದಂದ್ರೆ ಏನು? ಮೇಲ್ಗಡೆನೆ ಕುತ್ಕೊಂಡು ಎಷ್ಟೊತ್ತ ಮಾತಾಡ್ತೀಯಾ? ಕೆಳಗಡೆ ಬಾರೋ. ಅಡ್ರೆಸ್ ಸಿಗೋದಿಲ್ವಾ? ಜಡೆಲಿ ಅವನ್ನ ದಾವಣಿಯಲ್ಲಿ ನಿಂದ ಕಟ್ಟ ಹಾಕ್ಲಿಲ್ಲ ಅಂದ್ರೆ ನಾನ್ ಮೈಸೂರು ಹೆಣ್ಮಗ್ಳೆ ಅಲ್ಲ ಕಣ್ರೋ, ನನ್ನ ಮಕ್ಕಳ್ರ. ಏಯ್ ಇಳಿತ್ಯಾ ಇಲ್ವಾ? ಮೇಲಿಂದ ತಳ್ಬೇಕಾ? ಹೊಡೆದ್ರೆ ಮೈಸೂರ್ವರ್ಗೂ ಓಡ್ ಹೋಗ್ಬೇಕು. ಬಾರೋ ಇಲ್ಲಿ. ನನ್ನ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ ಕಣೋ ಮಗನೇ. ನಿನಗೆ ಈ ಲೋಕದಲ್ಲಿ ಮಾತ್ರವಲ್ಲ, ಯಾವ ಲೋಕದಲ್ಲೂ ಜಾಗವಿಲ್ಲದಂತೆ ಮಾಡುತ್ತೇನೆ. ಈ ಸಲ ನನ್ನ ಮೇಲ್ ಕರ್ಸ್ಕೊಳ್ಳೋದಕ್ಕೆ ನಿಮ್ ತಾತಂದ್ರು ಮುತ್ತಾತಂದ್ರು ಇಳಿದು ಬರ್ಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಏಕಪದ್ಮಂ ಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅಯ್ಯ ನೀನ್ ಯಮ, ನನ್ನಲ್ಲಿ ಕರ್ಕೊಂಡೋಗೋದಿಕ್ಕೆ ನರಕನ ಬಿಟ್ಬಿಟ್ಟು ಸೊಂಟಕ್ಕೆ ಹುಡುಗಿರ್ ಡ್ರೆಸ್ ಹಾಕೊಂಡು ಹುಡ್ಕೊಂಡು ಇಲ್ಲಿ ತನಕ ಬಂದ್ಯಾ? ನಿನ್ ಲೋಕದಲ್ಲೇ ಆಟ ಆಡ್ಸಿದೀನಿ. ಇದು ನನ್ ಲೋಕ. ಮಾವಯ್ಯ, ಮಾವಯ್ಯೋ ಒಂದ್ಸರಿ ಒಳಗಡೆ ಬರ್ತೀಯಾ? ನಿನ್ ಹತ್ರ ಮಾತಾಡ್ಬೇಕು. ಸೀಕ್ರೆಟ್ ಹೇಳ್ತೀನಿ ಅಂತ ಸೆಂಟರ್ ಕರ್ಕೊಂಡ್ ಬಂದಿದ್ಯಲ್ಲೇ. ನೀನೇ ನನಗ್ ದಿಕ್ಕು ಮಾವಯ್ಯ. ನೀನಿಲ್ಲ ಅಂದ್ರೆ ನನ್ ಬದುಕಲ್ಲ ಮಾವ. ಮಾವ, ಈ ಮದ್ವೆ ನಡೆದ್ರೆ ನಾನು ವಿಷಯ ಕೊಟ್ಟು ಸತ್ತೋಗ್ತೀನಿ ಮಾವ. ಇಲ್ಲ ಅಂದ್ರೆ ಬಾವಿಗೆ ಬೀಳ್ತೀನಿ ಮಾವ. ಈ ಮದ್ವೆನ ಹೆಂಗಾದ್ರೂ ನಿಲ್ಸು ಮಾವ. ಹಾ ಸರಿ, ನಿನಗಿಷ್ಟ ಇಲ್ದೇ ಇರೋ ಮದುವೆ ಆಗಕ್ ಬಿಡಲ್ಲ. ನಿನ್ ಕಣ್ಣಲ್ಲಿ ನೀರು ನೋಡಲ್ಲ. ನನಗ್ ನಿನ್ಗಿಂತ ಯಾರೂ ಹೆಚ್ಚಿಗೆ ಇಲ್ಲ. ಮುಗಿದೋಯ್ತು ಇವತ್ತಿವನ ಕತೆ. ಚಂಬ ಗೋವಿಂದ. ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಿನಗಿಷ್ಟ ಇರೋನ್ ಜೊತೆನೆ ಮದುವೆ ಮಾಡಿಸ್ತೀನಿ. ಒರೆ ಕುಳ್ಳ, ನೀನಿಲ್ಲಿಗೆ ಬಾರೋ. ನಾನಾ? ನಿನ್ನೆಲ್ಲೇ ಕುಳ್ಳ ನನ್ ಮಗನೆ. ಅಯ್ಯೋ ನಿನ್ನ, ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿಸ್ತೀಯನೋ? ಯಾರು? ನಾನಾ? ಒಬ್ಳು ಹುಡುಗಿ ಜೀವನನ ಹಾಳು ಮಾಡ್ತೀಯನೋ? ನೀನ್ ನಿಜವಾಗ್ಲೂ ಅವಳು ತಂದೆನಾ? ಬಿಟ್ರೆ ಮಾವ, ನಮ್ಮ ಅಪ್ಪಂಗ್ ಹೊಡಿಬೇಡ ಮಾವ. ನನಗ್ ಗೊತ್ತಿದೆ ಧನು, ತಂದೆ ಹೊಡೆದ್ರೆ ಯಾವ ಮಗಳಿಗಾದ್ರೂ ನೋವಾಗೇ ಆಗುತ್ತೆ. ಆದ್ರೆ ಹೀಗ್ ಮಾಡದೇ ಇದ್ರೆ ಜೀವನ ಪೂರ್ತಿ ನೀನ್ ಕಷ್ಟಪಡ್ಬೇಕಾಗುತ್ತೆ. ಅಯ್ಯ ನಿನ್ನ ನಿನ್ನಲೇ ಕಾಪಾಡಿ. ಏನ್ ಪರವಾಗಿಲ್ಲ, ರೂಢಿ ಆಗೋಗುತ್ತೆ. ನಮ್ಗಾಗಿಲ್ವಾ? ನಿಲ್ಲ, ಬುದ್ಧಿ ಇಲ್ವಾ? ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಅವಳು ಬದುಕು ಹಾಳಾಗಲ್ವಾ? ಇಷ್ಟ ಇರೋನ್ ಜೊತೆನೆ ಮದ್ವೆ ಮಾಡಿ ಮಾತ್ ಕೊಡಿ. ಯಾರು? ನಾನಮ್ಮ? ನಿನ್ನೆ ಕಣಲೇ. ಇವತ್ತಿಂದ ಮಧ್ಯಾಹ್ನ ಇವನ್ನೂ ಕರ್ಕೊಂಬನ್ನಿ. ಮಧ್ಯಾಹ್ನ ಗಂಟೆ ಅಂತೇನಂದ್ರು? ಅದೆಲ್ಲ ಏನಿಲ್ಲ, ದಿನಾ ಮಧ್ಯಾಹ್ನ ಡಂಗ್ 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 ಅಂತ ಹೊಡಿತಾರೆ. ಎಲ್ರು ಕ್ಯೂ ಮಾಡಿ ರೂಮ್ ಒಳಗ್ ಹೋಗ್ತೀವಿ. ಈಗ ನೀವು ಗುಮ್ಮದ್ರಲ್ಲ, ಅದೇ ತರ ಗುಮ್ತಾರೆ ಅಷ್ಟೇ. ಗಂಟೆ ಹೊಡಿಯೋದು ಅಂದ್ರೆ ಇದೇನಾ? ನರಕದಲ್ಲೂ ಇಷ್ಟು ದೊಡ್ಡ ಶಿಕ್ಷೆ ಇಲ್ಲ. ಈ ತಂದೆ ಪಾತ್ರ ನನಗೆ ಬೇಡ. ತಂದೆ, ನಮ್ ಲೋಕಕ್ಕೆ ನಾವು ಹೋಗ್ಬಿಡೋಣ. ಬಂದಿದ್ ಕೆಲ್ಸ ಪೂರ್ತಿ ಆಗ್ಬೇಕು. ಇದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರೆ ಹೆಂಗ್ ಚಿತ್ರಗುಪ್ತ? ಸ್ವಲ್ಪ ತಡ್ಕೋ. ತಡ್ಕೋಬೇಕಾ? ದೇಹನೂ ನಿಂದಲ್ಲ, ಒದೆನೂ ನಿಂದಲ್ಲ. ನಿನಗೇನಾಗ್ಬೇಕು ಹೇಳು? ಬನ್ನಿ ಬನ್ನಿ ಬನ್ನಿ, ನಿಮಗ್ ಫಸ್ಟ್ ಟೈಮ್ ಅಲ್ವಾ? ಚೆನ್ನಾಗಿರುತ್ತೆ, ಬನ್ನಿ. ಈಡು ಜೋಡು ತುಂಬಾ ಚೆನ್ನಾಗಿದ್ಯಮ್ಮ. ಇಬ್ರು ರಾಶಿ ಫಲಾನು ತುಂಬಾ ಚೆನ್ನಾಗಿದೆ. ಅಮ್ಮ, ಇವತ್ತು 1ನೇ ತಾರೀಕು. ಇನ್ನು 4 ದಿನಗಳಲ್ಲಿ ಅಂದ್ರೆ 5ನೇ ತಾರೀಕು ಅದ್ಭುತವಾದ ಮುಹೂರ್ತ ಇದೆ. ಇದು ತಪ್ಪಿದ್ರೆ ಮುಂದಿನ 3 ತಿಂಗಳು ಒಳ್ಳೆ ಮುಹೂರ್ತ ಇಲ್ಲ. ಮತ್ತೆ ಲಗ್ನ ಪತ್ರಿಕೆ ಬರ್ಸೋಣ ಅಂತೀರಾ? ಬರೀರಿ. ಐನೋರೆ, 5ನೇ ತಾರೀಕು ಮುಹೂರ್ತ ಸರಿ ಇಲ್ಲ. ಯಾರಮ್ಮ ನೀನು?
ಎಷ್ಟೊಂದು ಮದುವೆಗಳನ್ನ ಇದೇ ಕೈಯಲ್ಲಿ ಮಾಡಿಸಿದ್ದೀನಿ. ಪಂಚಾಂಗ ನನಗೆ ಕಂಠಪಾಠ ಆಗಿದೆ. ಅಷ್ಟೊಂದು ಕೋಪ ಏನಕ್ಕೆ ಐನೋರೆ? ಇನ್ನೊಂದ್ಸರಿ ನೋಡಿ. ಪ್ರತಿಯೊಬ್ರು ಪಂಚಾಂಗದ ಬಗ್ಗೆ ಹೇಳ್ಕೊಡಕ್ ಬರ್ತಾರೆ. ಹಾಗಾದ್ರೆ ನಾವೇ ಅದಕ್ಕೆ, ನಮ್ ಪಾಂಡಿತ್ಯ ಅದಕ್ಕೆ. ಏನಾಯ್ತು ಪಂಡಿತ್ರೆ? ತಪ್ಪಾಗಿ ಹೋಗ್ಬಿಟ್ಟಿದೆ ಇವ್ರೆ. ನನಗೆ ಗೊತ್ತಿಲ್ದೇನೆ ಕೆಟ್ಟ ಮುಹೂರ್ತ ಇಟ್ಟಿದ್ದೀನಿ. ಈ ಹುಡುಗಿ ಹೇಳ್ದೆ ಹೋಗಿದ್ರೆ ಏನಾಗಿರೋದು. ಛೆ, ಯಾವತ್ತೂ ಹೀಗಾಗಿದ್ದಿಲ್ಲ. ಕ್ಷಮಿಸ್ಬಿಡಿ ಇವ್ರೆ. ಏನ್ ಪರವಾಗಿಲ್ಲ, ಮದುವೆಗೆ ಅರ್ಜೆಂಟ್ ಏನಿದೆ? 3 ದಿನ ಬಿಟ್ಟೆ ಮುಹೂರ್ತ ಇಟ್ಬಿಡಿ. ಅಮ್ಮ ಮಹಿ, ಸಮಯಕ್ಕೆ ಸರಿಯಾಗಿ ಆ ಹುಡುಗಿ ಕೆಟ್ಟ ಮುಹೂರ್ತದಿಂದ ತಪ್ಪಿಸ್ತಮ್ಮ. ಇನ್ ಮುಂದೆಲ್ಲ ನಿಂಗೆ ಒಳ್ಳೆ ದಿನಾನೇ. ಬರ್ತೀನಿ. ಆಗ್ಲಿ. ನೋಡಮ್ಮ ಮಹಿ, ನೋಡಮ್ಮ ಮಹಿ, ಬರಲಿರೋ ಕೆಟ್ಟ ದಿನಗಳಲ್ಲಿ ನಿಮ್ಮಿಬ್ಬರ ಜಾತಕದ ಪ್ರಕಾರ ಏನೋ ಕೇಡುಂಟಾಗೋ ಅವಕಾಶ ಇದೆ. ನಮಗೇನ್ ಮಾಡ್ಬೇಕು ಐನೋರೆ? ಏನ್ ಮಾಡ್ಬೇಕು ಅಂತ ಹೇಳೋಕೆ ತಾನೇಮ್ಮ ನಾನಿರೋದು. ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ತಾನೇಮ್ಮ ನಾನಿರೋದು. 1 ವಾರದ ಮಟ್ಟಿಗೆ ನಿಮ್ಮಿಬ್ಬರ ನಡುವೆ ಭೇಟಿ ಆಗೋದು, ಮಾತಾಡೋದು ಏನು ನಡಿಬಾರ್ದು. ಒಂದೇ ಮನೆಯಲ್ಲಿ ಇರಬಾರ್ದು. ಹಾಗಿದ್ರೆ ಮಾತ್ರ ನಾನು ಹೇಳಿದ್ದು ನಡೆಯೋದಿಲ್ಲ. ಸುಮ್ನೆ ಇರಿ ಪಂಡಿತ್ರೆ, 1 ವಾರ ಬೇರೆ ಬೇರೆ ಇದ್ಬಿಟ್ರೆ ಮಾತ್ರ ಎಲ್ಲ ಒಳ್ಳೇದಾಗ್ಬಿಡುತ್ತಾ? ರಾಜ, ಒಂದೇ ವಾರ ಅಲ್ವಾ, ಕಾಯ್ತ್ರಾಯ್ತು. ಆಗ್ಲಿ. ಗೋವಿಂದ, ಅಮ್ಮವ್ರೆ, ಎಲ್ರಿಗೂ ರೆಡಿ ಆಗ್ಬೇಕು ಅಂತ ಹೇಳು. ಸಿಂಹಾಚಲಕ್ ಹೋಗ್ಬೇಕು. ಆಯ್ತಮ್ಮವ್ರೆ. ಈ ವಾರ ಕಳೆದ್ರೆ ಗಂಡಾಂತರ ತಪ್ಪುತ್ತಲ್ವಾ ಐನೋರೆ? ಯಾವ ಗಂಡ ಇವಾಗ ತೋರಿಸ್ತೀನಿ ನನ್ನ ಬಂಬೋಳ ಜಂಬ.